ಪಟ್ಟು ಜಾಸ್ತಿ ಮಾಡಿದಿರಿ. ಇಲ್ಲ, ನಾನು ಕಿತ್ತು ಹೋಗದ ಮೇಲೆ ಮಾಡಿದ್ದೆ. ನಾನು ಇದ್ದಿದ್ದಂದ್ರೆ ಅವತ್ತು ಕ್ಯಾಬಿನೆಟ್ದಾಗ ವಾದ ಮಾಡ್ತಿದ್ದೆ. ನಮ್ಮ ಪಾರ್ಟಿಯಲ್ಲಿದ್ದೆ. ಇಲ್ಲ, ನಾನು ಹೇಳಾರ್ದ ಕಿತ್ತು ಹೋಗ್ತಿದ್ರು. ಎಂ ಬಿ ಪಾಟೀಲ್ ಅವರು ಬಂದಿದ್ರು ನನ್ನ ಹತ್ರಾಗ. ಆ ಸಂದರ್ಭದಲ್ಲಿ 5 ಪಟ್ಟು ಜಾಸ್ತಿ ಮಾಡಿದಿರಿ ಅಕ್ವಿಜೇಷನ್ ರೇಟ್ ಅನ್ನ. ಮತ್ತೆ ಪ್ರಾರಂಭ ಮಾಡಿದ್ರು ಕೊಡಕ್ಕೆ. ಅವಾಗ ಅಕ್ವಿಜೇಷನ್ ಅಮೌಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಪ್ರಾರಂಭನೂ ಕೂಡ ಮಾಡಿದಿರಿ. ಅವಾಗ ಆರ್ಡರ್ ನಾನೇ ಕಂದಾಯ ಸಚಿವನಾಗ ಆರ್ಡರ್ನು ಇಶ್ಯೂ ಮಾಡಿದ್ದೆ. ಆ ಭಾಗದೊಳಗೆ ಫಲಾನುಭವಿ ನಾವು ಇದೀವಿ. ಆ ಭಾಗದಲ್ಲಿ ನನ್ನ ಕ್ಷೇತ್ರದ 5 ಹಳ್ಳಿಗಳು ಬರ್ತವೆ. ಆಲ್ಮಟ್ಟಿ ಹಿನ್ನೀರಿನಲ್ಲಿ ಅದರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ. ಬೇಡ, ನೀವು ವಿರೋಧ ಪಕ್ಷ ನಾಯಕರಾದ್ರಿ, ನಿಮ್ಮ ಜೊತೆಗೆ ವಾದಕ್ಕೆ ಇಳಿದು ಸರಿನೂ ಅನಿಸೋದಿಲ್ಲ. ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲೆ ಹೋಗಿದೆ. ಅದ್ರ ಬಗ್ಗೆ ನಿಮ್ ಕೂಡ ನಾನು ಚರ್ಚೆಗೆ ಮಾಡೋದಿಲ್ಲ. ಆದ್ರೆ ಒಂದು ಖುಷಿ ಮಾತಾಡಿ ಅಧ್ಯಕ್ಷರ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಕತ್ತದ. ಯಾವತ್ತೂ ಹೆಗಲ ಮೇಲೆ ಶಲ್ಯ ಹಾಕ್ತಿದ್ದಿಲ್ಲ. ಯಾವಾಗ ಘೋಷಣೆ ಆಯ್ತು ಹೆಗಲ ಮೇಲೆ ಶಲ್ಯ ಹಾಕ್ಲಾಕ್ ಶುರು ಮಾಡಿ. ಅಪೋಸಿಷನ್ ಆ ಪೈಲ್ವಾನ್ರಾಗ ಹಿಂಗ ಬರೋ. ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯ್ತು, ಒಂದು ಉತ್ತಮವಾಗಿರ್ತಕ್ಕಂಥ ಶಲ್ಯ ಅವ್ರ ಹೆಗಲ ಮೇಲೆ ಏನಂದ್ರೆ, ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕದಾಗ ಅವರು ಶಲ್ಯ ಹಾಕಿದ್ರು. ಅವರು ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಹಾಕಿದ್ರು. ಒತ್ತಕ್ಕೆ ನನಗನ್ಸುತ್ತೆ ಅವ್ರ ಹೆಗಲ ಮ್ಯಾಗ ಟಾವೆಲ್ ಹಾಕಿ ತಿಳ್ಕೊಂಡಿದ್ರು. ಪ್ರತಿಪಕ್ಷ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಅದಕ್ಕೆ ಮಾತಾಡಿ. ನಾನು ಅದಕ್ಕೆ ಅವ್ರಿಗೆ ವಾದ ಕೇಳಂಗಿಲ್ಲ. ಯಾಕಂತಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಅಂದಾಗ ಮತ್ತೆ ನನಗೆ ಅಡಚಣೆ ಹಾಕೋದು ಗೊತ್ತು ನನಗೆ. ಅಧ್ಯಕ್ಷರೇ,